ಈಗ ಬರ್ತಾ ಫ್ರೆಶ್ ಮೀನು ತಂದಿದ್ದಾರೆ, ತಾಜಾ ತಾಜಾ ಮೀನು, ಮಡ್ಲೆ ಮೀನು ತಂದಿದ್ದಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರಾ ಅಂತ. ಈಗ ತಿಂಡಿ ಎಲ್ಲ ಆಯಿತು. ಇವತ್ತಂತೂ ನಾನು ಮೊದಲೇನೆ ಎದ್ದು ಇಷ್ಟೊತ್ತಿಗೆ ಮನೆ ಕಡೆದೆಲ್ಲ ಕೆಲಸ ಆಗಿದೆ. ಈಗ ಸಿಂಗರಿಗೆಲ್ಲ ಹಿಂಡಿ ಕೊಟ್ಟು ನಾನು ತೋಟಕ್ಕೆ ಹೋಗುವ ತಯಾರಿಯಲ್ಲಿದ್ದೀನಿ. ಮುಂಚೆ ಆಗಿದೆ ಇವತ್ತು ಕೆಲಸ ಎಲ್ಲ, ಹಾಗಾಗಿ ಮೈಂಡೆಲ್ಲ ಫುಲ್ ಫ್ರೀ ಇದೆ ಮತ್ತು ಫುಲ್ ಫ್ರೆಶ್ ಮೂಡ್ ಉಂಟು. ಸೊ ಹಾಗಾಗಿ ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿನ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ವ್ಲಾಗ್ ಅಂತ ನೋಡೋಣ. ಹಾಗೆ ಶುರು ಮಾಡೋಣ ಬನ್ನಿ, ಲೆಟ್ಸ್ ಗೋ. ಹಂಗಾರೆ ನೋಡಿ, ಕಾಯ್ತಾ ನಿಂತಿದ್ದಾಳೆ ನಾ ಏನು ತರ್ತೆ ಅಂತ. ಚಂದು ಕೂಡ ಅಷ್ಟೇ ಪಕೆಟನ್ನು ನೋಡ್ತಾ ನಿಂತಾಳೆ. ಏನು ಶಿಂಗಾರಿ ಹಿಂಡಿ ತಿಂತಿದ್ದಾರೆ. ಚಂದನು ಕೂಡ ಅಷ್ಟೇ. ಇವತ್ತು ಫ್ರೆಂಡ್ಸ್ ನಾನು ಎಂತಕ್ಕೆ ಮೊದಲೇ ಇದಿಷ್ಟು ಮುಂಚೆ ಕೆಲಸ ಆಯಿತು ಅಂತಂದರೆ, ದಾದಾ ಮತ್ತು ಕಮಿಟಿಯವರು, ದೇವಸ್ಥಾನ ಕಮಿಟಿಯವರು ನಮ್ಮದೀಗ ಶನಿವಾರ ದಿನ ಮಾರ್ಚ್ 14ಕ್ಕೆ ದೇವಸ್ಥಾನದ ವಾರ್ಷಿಕೋತ್ಸವ ಉಂಟು. ಹಾಗಾಗಿ ಇವತ್ತಿನ ದಿನ ಸುನಿಲ್ ನಾಯ್ಕರಿಗೆ, ಮಾಜಿ MLA ಅವರು, ಅವರಿಗೆ ಆಮಂತ್ರಣ ಕೊಟ್ಟು ಬರಲಿಕ್ಕೆ ಅಂತ ಮೊದಲೇ ಹೋಗಿದ್ದಾರೆ. 8:30 9 ಗಂಟೆ ಅಷ್ಟೊತ್ತಿಗೆ ಅವರು ಅಪಾಯಿಂಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮೊದಲೇ ಎದ್ದು ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ. ಅದು ಬೇರೆ ಅಮ್ಮ ಮತ್ತು ನನ್ನ ಮನೆಯಲ್ಲಿಲ್ಲ ನೋಡಿ, ಹಾಗಾಗಿ ಮೊದಲೇ ಎದ್ದು ಎಲ್ಲ ಕೆಲಸ ಕೂಡ ಮುಗಿದಿದೆ. ಇವತ್ತು ಕೂಡ ಅಮ್ಮ ಮನೆಗೆ ಬರ್ಬೋದು ಒಂದು ದಿನ. ಅವ್ರು ನಿನ್ನೆನೇ ಹೋಗಿ ಅಂತ ಹೇಳಿದರು, ಆದರೂ ಒಂದಿನ ಮತ್ತೆ ಹಾಸ್ಪಿಟ್ಲಿಂದ ಹೋಗಿ ಮತ್ತೆ ಹೋಗೋದು ಅಂತಂದರೆ ರಿಸ್ಕ್ ಆಗ್ತದೆ ನೋಡಿ, ದೂರ ಕೂಡ ಆಗ್ತದೆ. ಹಾಗಾಗಿ ಒಂದಿನ ಅಲ್ಲೇ ಹಾಲ್ಟ್ ಮಾಡಿ ಒಂದಿನ ಕಂಡೀಷನ್ ನೋಡ್ಕೊಂಡು ಬರುವಂಥೇಳಿ ನಾವೆಲ್ಲ ಹೇಳಿದ್ದಕ್ಕೆ ಉಳ್ಕೊಂಡಿದ್ರು. ಹಾಗೆಯೇ ಇವತ್ತು ಮನೆಗೆ ಬರ್ತಾರೆ, ಖುಷಿ ಇದೆ. ಹಾಗೆ ಎಲ್ರಿಗೂ ಕೂಡ ಅಡುಗೆ ಎಲ್ಲ ಮಾಡಿ ಇಡಬೇಕು ಅವ್ರು ಬರುವಷ್ಟರಲ್ಲಿ, ಮತ್ತು ಎಲ್ಲ ಕೆಲಸ ಕೂಡ ಮುಗಿಸಿರಬೇಕು. ಸೊ ಹೀಗೆ ಫ್ರೆಂಡ್ಸ್ ಇವತ್ತಿನ ದಿನ ಇಷ್ಟೇ. ಈಗ ತೋಟಕ್ಕೆ ಹೋಗ್ತೀನಿ ನಾನು, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನೋಡಿ ಫ್ರೆಂಡ್ಸ್, ಇದು ನಾನು ಗಿಡಗಳನ್ನ ನೆಟ್ಟಿದ್ದೆ ನೋಡಿ, ಉರಿ ಬೇಸಿಗೆಯಲ್ಲಿ ಈ ಥರ ಮಾಡಿ. ಗುಡ್ ನ್ಯೂಸ್ ಉಂಟು ನಿಮಗೆ, ಇದರಲ್ಲೆಲ್ಲ ಚಿಗುರು ಬಂದಿದೆ. ಹಾಗೆ ತೋರಿಸುವಂತ ನೋಡಿ, ಎಲ್ಲದರಲ್ಲ ಚಿಗುರು ಬಂದಿದೆ. ಖುಷಿ ಆಗ್ತಾ ಇದೆ ನೋಡಿ, ಎಲೆ ಚಿಗುರಿದೆ, ಎಲೆಗಳೆಲ್ಲ ನೋಡಿ. ಸೊ ಬೇಗನೆ ಎಲ್ಲನೂ ಚಿಗುರು ಬಿಡ್ತು. ನಾನು ಬದುಕುವುದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಎಲ್ಲನೂ ಕೂಡ ಬದುಕಿದೆ. ಖುಷಿ ಆಗ್ತಾ ಉಂಟು, ಸಕ್ಸಸ್ ಆಯಿತು. ಈ ರೀತಿ ಬೇಸಿಗೆಗಾಲದಲ್ಲೂ ನಾವು ಕಟಿಂಗ್ಸನ್ನು ಬಳಸ್ಕೊಳ್ಬೋದು ಹೇಳಿ. ನೀವು ಕೂಡ ಎಲ್ಲಾದರೂ ಹೋಗಿದರೆ ಈ ಬೇಸಿಗೆಯಲ್ಲಿ ಕಟಿಂಗ್ಸ್ ಸಿಕ್ಕಿದ್ರೆ ತಂದು ಈ ರೀತಿ ಮಾಡಿದರೆ ನೋಡಿ ಬೆಳೆಸ್ಕೊಳ್ಬೋದು. ಅಂದರೆ ಮಳೆಗಾಲಕ್ಕೋಸ್ಕರನೇ ಕಾಯಬೇಕಂತಿಲ್ಲ. ಸಿಂಗಾರಿ ಅವ್ರಿಗೆ ಈ ಥರದ್ದು ತಂದಿದ್ದೇನೆ ಹಣ್ಣು. ಇದು ಹಿಂಡಿ ಆಯಿತಾ, ಇದು ತಿನ್ಲಿಕ್ಕೆ ಬರೋದಿಲ್ಲ. ಅಂದರೆ ಈಗ ನಾವು ಈ ಥರದ್ದು ಗಟ್ಟಿ ಹಿಂಡಿ ಕೊಡ್ತೀವಲ್ಲ, ಯಾವ ಥರದ್ದು ಹೇಳಿ, ಈ ಥರದ್ದು ರೀತಿ ತಿನ್ನೋದಕ್ಕೆ ಬರೋದಿಲ್ಲ. ಇದು ತಿನ್ನೋದಕ್ಕೆ ಕೊಡೋದು ನೆನೆಸಿ. ಆಮೇಲೆ ಇದು ಅಕ್ಕಚ್ಚಿಗೆ ಹಾಕಿ ಕೊಡುವಂಥದ್ದು. ಚೆನ್ನಾಗಿದ್ದು, ಕುಡಿತದೆ ಒಳ್ಳೆ ಸಿಂಗರಿ. ಇದ್ರದ್ದು ರೇಟ್ ಸ್ವಲ್ಪ ಕಡಿಮೆ ಆ ಹಿಂಡಿಗಿಂತಲೂ. ಇದನ್ನು ನೀರು ಹಾಕಿ ನೆನೆಸಿದ ಮೇಲೆ ಈ ಥರ ಫುಲ್ ದಪ್ಪಾಗಿರ್ತದೆ. ಇದನ್ನು ಅಕ್ಕಚ್ಚಿಗೆ ಬೆರೆಸಿ ಕೊಟ್ಟರೆ ಚೆನ್ನಾಗಿ ಕುಡಿತದೆ ನೋಡಿ. 2 ಹೊತ್ತಿಗಾಗುವಷ್ಟು ನಾನು ನೆನೆಸಿಟ್ಬಿಡ್ತೇನೆ ಬೆಳಿಗ್ಗೆನೆ, ಆ ಹಿಂಡಿ ನೆನೆಸುವಾಗಲೇ. ಈಗ 9:30 10 ಗಂಟೆ ಅಷ್ಟೊತ್ತಿಗೆ ಅಕ್ಕಚ್ಚಿ ಕೊಡುವಾಗ ಸೇರಿಸಿ ಕೊಡೋದು. ನಾನು ಮತ್ತು ರಾಕಿ ತೋಟಕ್ಕೆ ಹೊಂಟ್ವಿ. ನೋಡಿ, ದೇವಸ್ಥಾನದ ವಾರ್ಷಿಕೋತ್ಸವಕ್ಕೆಲ್ಲ ತಯಾರಿ ಆಗ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್. ಯಕ್ಷಗಾನ, ಶ್ರೀಕೃಷ್ಣ ಪಾರಿಜಾತ ಪ್ರಸಂಗ.
ಆಮೇಲೆ ನೋಡಿ ಇಲ್ಲಿ ಪೆಂಡಲ್ ಎಲ್ಲ ಹಾಕ್ತಾ ಇದ್ದಾರೆ. ಇವತ್ತು ಕೂಡ ಬರ್ತಾರೆ ಮತ್ತು ಕೆಲಸಕ್ಕೆ. ಅಲ್ಲೆಲ್ಲ ಸ್ಟೇಜ್ ಎಲ್ಲ ಆಗಬೇಕು ನೋಡಿ. ಆಮೇಲೆ ದೇವಸ್ಥಾನದ ಸುತ್ತಲೂ ಲೈಟಿಂಗ್ಸ್ಗೆ ಈ ಥರ ಎಲ್ಲ ಆಗ್ತಾ ಉಂಟು ಕೆಲಸ. ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಪೆಂಡಲ್ ಹಾಕಲಿಕ್ಕೆ ಅಂತ. ನಾನೀಗ ತೋಟಕ್ಕೆ ಹೋಗೋ ಗ್ಯಾಪಲ್ಲೇ ದೇವಸ್ಥಾನಕ್ಕೂ ಕೂಡ ಒಂದು ವಿಸಿಟ್ ಕೊಟ್ಟೆ. ನಿನ್ನೆಯಿಂದ ಕೆಲಸ ನಡೀತಾ ಇತ್ತು, ಹೀಗಾಗಿ ಇದಂತ ನೋಡ್ಲಿಕ್ಕೆ ಕೂಡ ಬರಲಿಲ್ಲಾಗಿದ್ದೆ ನಾನು. ಹಾಗೆ ಈಗ ನೋಡಿದೆ, ಎಲ್ಲ ಚೆಂದ ಕೆಲಸ ಆಗ್ತಾ ಇದೆ. ಇನ್ನು ದೇವಸ್ಥಾನ ಪೂಜೆ ಕೂಡ ಸೂಪರ್ ಆಗ್ತದೆ ಫಂಕ್ಷನ್. ಮತ್ತು ನಿನ್ನೆಲ್ಲ ನಮ್ಮನೇಲಿ ಅಷ್ಟೊಂದು ಬಾಳೆಹಣ್ಣೆಲ್ಲ ಇತ್ತು ನೋಡಿ, ಅದನ್ನು ಯಾರು ತಿಂದು ಖಾಲಿ ಮಾಡ್ತಾರೆ ಅಂತ ಯೋಚನೆ ಕೂಡ ಇತ್ತು. ಹಾಗೆ ಈ ಪೆಂಡಲೆಲ್ಲ ಹಾಕೋಕ್ಕೆಲ್ಲ ಹುಡುಗರು ಬಂದಿದ್ರಲ್ಲ, ಅವ್ರಿಗೆಲ್ಲ ಕೊಟ್ಟೆ ತುಂಬ ಕೊಟ್ಟಿದೆ. ಎಲ್ಲ ತಿಂದು ಖಾಲಿ ಮಾಡಿದ್ದಾರೆ. ಮತ್ತು ಇವತ್ತು ಬರ್ತಾರೆ, ಇವತ್ತು ಸ್ವಲ್ಪ ಕೊಟ್ಟು ಬಿಡ್ತೇವೆ. ಬಿಸಿಲಲ್ಲಿ ಕೂಡ ಅವ್ರಿಗೆ ಕೆಲಸ ಮಾಡಿ ಸುಸ್ತಾಗಿರ್ತದೆ, ತಂಪಾಗ್ತದೆ. ಹೀಗೆ ಸುಮ್ಮನೆ ವೇಸ್ಟ್ ಮಾಡೋದೆಂತಕ್ಕಲ್ವಾ. ಸಿಂಗಾರಿ ತಿಂತಾಳೆ ಬಿಡಿ, ಆದ್ರೂ ಕೂಡ ಅವರೆಲ್ಲ ತಿನ್ನಲಿ. ನಮಗಂತೂ ಬಾಳೆಹಣ್ಣು ಇದೆಲ್ಲ ತಿಂದು ಬೇಜಾರು ಬಂದುಬಿಟ್ಟಿದೆ. ತಿಂದು ಬೇಜಾರು ಅನ್ನೋದಕ್ಕಿಂತ ನೋಡೇ ಬೇಜಾರು ಬಂದುಬಿಟ್ಟಿದೆ ಅನ್ಬೋದು. ಹಾಗೆ ಈಗ ತೋಟದ ಕೆಲಸಕ್ಕೆ ಹೋಗುವ ಬನ್ನಿ. ನೋಡಿ ಇಲ್ಲಿ ಇದು ಈ ಕ್ರಾಪೆಟಾಲ್ ಇರ್ತದಲ್ಲ, ಇದ್ರದ್ದಂತೂ ಬರೀ ಇದೇ ರಿಸ್ಕ್ ಆಯಿತಾ. ಆ ವರ್ಷದಲ್ಲಿ ಎಷ್ಟು ತರಬೇಕಾಯ್ತದೇನೋ ಅಜ್ಜೆಟ್ ಹಾಕುವಂಥ ಕ್ರಾಪೆಟಾಲು. ಯಾವಾಗಲೂ ಈ ಥರದ್ದು ಏನಾದರೂ ಒಂದು ಪ್ರಾಬ್ಲಮ್ ಇರ್ತಾ ಇರ್ತದೆ ನೋಡಿ. ಇದು ಅದು ಒಂದಕ್ಕೆ 25 ರೂಪಾಯಿ 30 ರೂಪಾಯಿ ಉಂಟು. ಹಾಗೆ ವರ್ಷದಲ್ಲಿ ಒಂದು 50-100 ಕೂಡ ಆಯ್ತದೆ ನಮ್ಮ ಮನೆಯಲ್ಲಿ. ಇಂತಕ್ಕೇನ ಮೊದಲಿಂದೆಲ್ಲ ಚಲೋ ಬಾಳಿಕೆ ಬರ್ತಿತ್ತು, ಈಗೆಲ್ಲ ಇದೇ ರೀತಿ ಪ್ರಾಬ್ಲಮ್ ಇದರಲ್ಲಿ. ಅದನ್ನು ಮತ್ತೆ ರಿಪೇರಿ ಎಲ್ಲ ಮಾಡಿಸೋದಿಕ್ಕೂ ಆಗೋದಿಲ್ಲ, ಇದೇ ಥರ ಆಗ್ತಾ ಇರ್ತದೆ ನೋಡಿ. ಇವತ್ತು ನಾನು ನನ್ನ ಗಿಡಗಳಿಗೆ ಹಾಕುವಂಥ ಸೀಕ್ರೆಟ್ ಗೊಬ್ಬರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ನನ್ನ ಗಿಡಗಳು ಇಷ್ಟೊಂದು ಚೆನ್ನಾಗಿ ಬರಲಿಕ್ಕೆ ಕಾರಣ ಇದೇ ಗೊಬ್ಬರನೇ. ಹಾಗಾಗಿ ಅದನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡುವಂತ ಅಂದ್ಕೊಂಡೆ. ಪ್ರತಿ ವರ್ಷವೂ ಕೂಡ ನಾನು ತರಕಾರಿ ಗಿಡಗಳನ್ನ ಮಾಡುವಾಗ ಇದೇ ಗೊಬ್ಬರಗಳನ್ನ
ಉಪಯೋಗ ಮಾಡೋದು. ಸೊ ಒಂದು ವಾರಕ್ಕೊಂದು ಸರಿ ಈ ಗೊಬ್ಬರವನ್ನು ಹಾಕ್ತೀನಿ. ಅಷ್ಟು ಚೆನ್ನಾಗಿ ಚಿಗುರುತ್ತೆ. ನಾವೆಲ್ಲ ಹೇಗೆ ಪೌಷ್ಟಿಕ ಆಹಾರ ಅಂದರೆ ಈಗ ಡ್ರೈ ಫ್ರೂಟ್ಸ್, ಫ್ರೆಶ್ ಫುಡ್ಸನ್ನೆಲ್ಲ ಯಾವ ರೀತಿ ತಗೊಳ್ತೀವಿ ನೋಡಿ, ಅದೇ ರೀತಿಯೇ ಗಿಡಗಳಿಗೂ ಕೂಡ ಇದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದಂದರೆ ಒಂದು 6-7 ಜಾತಿಯಾದಂಥ ಸೊಪ್ಪುಗಳು ಬೇಕು. ಗೊಬ್ಬರ ಸೊಪ್ಪು, ಎಕ್ಕೆ ಸೊಪ್ಪು, ನುಗ್ಗೆ ಸೊಪ್ಪು, ನುಕ್ಕಿ ಸೊಪ್ಪು, ಆಮೇಲೆ ಬಾಳೆದಿಂಡು, ಬಾಳೆ ಎಲೆ, ಆಮೇಲೆ ಹೀಗೆ ಈ ರೀತಿಯಾದಂಥ ಒಂದು 6-7 ರೀತಿಯಾದಂತಹ ಸೊಪ್ಪನ್ನು ಚೆನ್ನಾಗಿ ಸಣ್ಣಕ್ಕೆ ಕೊಚ್ಕೊಂಡು ಬಿಡಬೇಕು. ಆಮೇಲೆ ನಾನು ಫಸ್ಟಲ್ಲೇ ಕೊಯ್ಕೊಂಡು ಬಂದಿದ್ದು ತೋಟದಲ್ಲಿ ಒಂದು ಸೊಣಕನ ಗಿಡ ಅಂತ ಆಗ್ತದೆ ಆಯಿತಾ, ಅದನ್ನು ಕೂಡ ಹಾಕಬೇಕು. ಆಮೇಲೆ ಕಾಸ್ಕನ ಎಲೆ ಅಂತ ಸಿಗುತ್ತೆ ನೋಡಿ, ಅದನ್ನು ಕೂಡ ಹಾಕ್ಬೋದು. ಇದೆಲ್ಲ ಈಗ ನಮ್ಮ ತೋಟದಲ್ಲಿ ಸಿಗುವಂಥದ್ದನ್ನೇ ಚೆನ್ನಾಗೆಲ್ಲನೂ ಸೊಪ್ಪನ್ನು ಕೊಚ್ಚಿ ಈ ಥರದೊಂದು ಸಣ್ಣ ಕ್ಯಾನಲ್ಲಿ ಕೂಡ ಹಾಕ್ಬೋದು, ಬಕೆಟಲ್ಲಿ ಹಾಕ್ಬೋದು, ಇಲ್ಲ ಅಂತಂದರೆ ಒಂದು ದೊಡ್ಡ ಡ್ರಮ್ಮಲ್ಲೂ ಕೂಡ ಹಾಕಿ ಅದನ್ನು ಚೆನ್ನಾಗಿ ಕೊಳಿಸ್ಬೇಕಾಗ್ತದೆ. ಹಾಗಾಗಿ ಈಗ ಎಲ್ಲ ಸೊಪ್ಪನ್ನು ಸಣ್ಣಕ್ಕೆ ತುಂಡು ಮಾಡಿಕೊಂಡು ಈಗ ಒಂದು ಕ್ಯಾನಲ್ಲಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಗಂಜಲವನ್ನು ಹಾಕಿ ಚೆನ್ನಾಗಿ ಕೊಳಿಸ್ಬೇಕಾಗ್ತದೆ ಒಂದು ವಾರ 10 ದಿನ. ಅದಾದ ನಂತರ ನಾವು ಅದನ್ನು ಯಾವ ರೀತಿ ಬೇಕೋ ಆ ರೀತಿ ಗಿಡಗಳಿಗೆ ವಾರಕ್ಕೊಂದಿನ ಹೀಗೆಲ್ಲ ಹಾಕ್ತಾ ಹೋಗಬೇಕಾಗ್ತದೆ. ಎಲ್ಲನೂ ಸಣ್ಣಕ್ಕೆ ತುಂಡು ಮಾಡ್ಕೊಂಡಿರೋದನ್ನು ಈಗ ಒಂದು ಕ್ಯಾನಲ್ಲಿ ತುಂಬ್ಕೊಂಡಿದ್ದೀನಿ. ಅದಾದಮೇಲೆ ಸಗಣಿಯನ್ನು ಒಂದು ಬಕೆಟಲ್ಲಿ ಈ ರೀತಿ ನೀರನ್ನು ಮಾಡಿ ಕರಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಗೋಮೂತ್ರ ಏನು ಸಿಗುತ್ತೆ ನೋಡಿ, ಅದನ್ನು ಕೂಡ ಸ್ಟಾಕಲ್ಲಿ ಇಟ್ಟುಕೊಂಡು ನಾವು ಇದಕ್ಕೆ ಸೇರಿಸ್ಕೊಳ್ಬೋದು. ನಾನು ಗೋಮೂತ್ರ ಮತ್ತು ಸಗಣಿ ನೀರನ್ನು ಮಿಕ್ಸ್ ಮಾಡಿ ಈ ರೀತಿ 2 ದಿನದ ಮುಂಚೆನೇ ತಯಾರು ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಚೆನ್ನಾಗಿ ಕರಡಿ ಆ ಸೊಪ್ಪಿನ ಜೊತೆಗೇ ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಅದಕ್ಕೂ ಮೊದಲು ಹುಳಿ ಮಜ್ಜಿಗೆ ಏನಿರುತ್ತೆ ನೋಡಿ, ಅದನ್ನು ಕೂಡ ಹಾಕಬೇಕು. ಬೇಗ ಗೊಬ್ಬರ ಆಗಲಿಕ್ಕೆ ಶುರುವಾಗ್ತದೆ ಅದು. ಇಲ್ಲಾಂತಂದರೆ ಕೆಲವೊಂದು ಕೆಮಿಕಲ್ಸ್ಗಳೆಲ್ಲ ಸಿಗುತ್ತೆ ಈಗ ಕೃಷಿ ಉಪಕರಣಗಳ ಅಂಗಡಿಯಲ್ಲಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳು ಸಿಗುವಂಥ ಅಂಗಡಿಗಳಲ್ಲಿ ಈ ಗೊಬ್ಬರಗಳೆಲ್ಲ ಬೇಗ ಕರಗಲಿಕ್ಕೆ ಅಂದರೆ ಘನವಸ್ತು ಇದ್ದುದು ತ್ಯಾಜ್ಯ ಆಗಲಿಕ್ಕೆ ಕೆಲವೊಂದು ಸಿಗುತ್ತೆ. ಅದು ಏನು ಹೇಳ್ತಾರೆ, ಏನೋ ಒಂದು ಸಿಗುತ್ತೆ ಆಯಿತಾ, ಅದೊಂದು ತೈಲದ ರೀತಿಯೇನೋ ಒಂದು ರೀತಿ ಇರುತ್ತೆ, ಅದನ್ನು ಕೂಡ ತಂದು ಹಾಕೊಳ್ಬೋದು. ಎಕ್ಸಾಕ್ಟಾಗಿ ನನಗದರ ಹೆಸರು ಗೊತ್ತಿಲ್ಲ. ಈ ರೀತಿ ಆಗ್ಲಿಕ್ಕೆ ಅಂತ ಹೇಳಿದರೆ ಅವರು ಕೊಡ್ತಾರೆ. ಅದ್ರ ಬದಲಿಗೆ ನಾವು ಕಡಲೆ ಹಿಟ್ಟನ್ನಾಗಲಿ ಮತ್ತು ಹುಳಿ ಮಜ್ಜಿಗೆಯನ್ನು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಈ ರೀತಿ ಫುಲ್ ಒಂದು ಕ್ಯಾನ್ ಮಾಡಿ ಮುಚ್ಚಳ ಹಾಕಿ ಇಟ್ಬಿಡ್ತೀನಿ ಒಂದು 15 ದಿನ. ಅದಾದ ನಂತರ ಸ್ವಲ್ಪನೇ ತೆಗೆದು ನೀರಿಗೆ ಮಿಕ್ಸ್ ಮಾಡ್ಕೊಂಡು ನಾವು ಗಿಡಗಳಿಗೆ ಕೊಡ್ತಾ ಇದ್ರಂತೂ ತರಕಾರಿ ಗಿಡಗಳೆಲ್ಲ ಚೆನ್ನಾಗಿ ಚಿಗುರುತ್ತೆ. ಆವಾಗ ಖುಷಿ ಅಂತ ಅನಿಸುತ್ತೆ ನೋಡಿ. ಹಾಗೆಯೇ ಯಾವುದೇ ರೋಗಗಳು ಕೂಡ ಬರೋದಿಲ್ಲ.
ನೋಡಿ ಬಸ್ಲೆ ಎಲ್ಲ ಕೊಯ್ದಿದ್ದೇನೆ ಇವತ್ತಿನ ದಿನ ಸಾರಿಗೆ ಅಂತ. ಅಮ್ಮನ ಕಡೆಯವರು ಕೂಡ ಮನೆಗೆ ಬರ್ತರು. ಅವ್ರು ಬರುವಷ್ಟರಲ್ಲಿ ನಾನು ಈ ರೀತಿಯಾದಂಥ ಅಡುಗೆಗಳನ್ನೆಲ್ಲ ಮಾಡಿ ಇಡುವ ಅಂತೇಳಿ ಇವತ್ತು ಬಸ್ಲೆ ಬೆರಕೆ ಸಾರಿಗೆ ಹಸಿ ಮಾವಿನಕಾಯಿ ಸಿಕ್ಕಿತ್ತು. ಸೊ ಮಾವಿನಕಾಯಿ ಹಾಕಿ ಮತ್ತು ಅದಕ್ಕೆ ಒಣ ಸಟ್ಲಿಯನ್ನು ಹಾಕಿ ಬೆರಕೆ ಸಾರು ಮಾಡುವಂತೇಳಿ ಎಲ್ಲ ತಯಾರು ಮಾಡ್ಕೊಂಡಿದ್ದೀನಿ. ಹಸಿ ಮಾವಿನಕಾಯಿ ಹಾಕಿ ಬೆರಕೆ ಸಾರು ಮಾಡಿದ್ರಂತೂ ತುಂಬಾ ರುಚಿಯಾಗಿರ್ತದೆ. ಇವತ್ತಿನ ದಿನದ ಊಟ ಎಷ್ಟು ಚೆಂದ ಇತ್ತು ನೋಡಿ. ಕುಚ್ಚಲಕ್ಕಿ ಅನ್ನ, ತೋರಿ ಮೀನಿನ ಕಟ್ಟಮೀಟ ಮತ್ತು ಚಿಕನ್ ಸಾರು, ಇನ್ನು ನಾನು ಮಾವಿನಕಾಯಿ ಹಾಕಿ ಬಸ್ಲೆ ಮತ್ತು ಒಣ ಸಟ್ಲಿ ಹಾಕಿ ಮಾಡಿರುವಂಥ ಬೆರಕೆ ಸಾರು, ಜೊತೆಗೆ ರಾಗಿ ಗಂಜಿ ಕುಡಿಲಿಕ್ಕೆ ತುಂಬ ಚೆಂದ ಊಟ. ನಮ್ಮ ಕರಾವಳಿ ಕಡೆ ಊಟ ನೋಡಿ. ನಮ್ಮಲ್ಲಿ ಬೆಕ್ಕುಗಳು ಗೊಬ್ಬೆನ ಅಮ್ಮನ ಕಡೆಯವರೆಲ್ಲ ಬಂದು ಸಂಜೆ ಆಗ್ತಾ ಕತ್ಲಾಗ್ತಾ ಬಂದುಬಿಡ್ತು. ನಾನು ಅವರು ಹಾಸ್ಪಿಟ್ಲಿಗೆ ಬಂದಿದ್ದವರು ಅಂತ ಬಟ್ಟೆ ಎಲ್ಲ ತೊಳೆದಾಯಿತು. ಭತ್ತ ಫ್ರೆಶ್ ಮೀನು ತಂದಿದ್ದಾರೆ, ತಾಜಾ ತಾಜಾ ಮೀನು, ಮಡ್ಲೆ ಮೀನು ತಂದಿದ್ದಾರೆ ನೋಡಿ, ಫ್ರೆಶ್ ಉಂಟು. ಇನ್ನು ಮೀನನ್ನೆಲ್ಲ ಚೆನ್ನಾಗಿ ಕೊಚ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ. ಸುಮಾರಷ್ಟಿತ್ತು. ಈ ದೊಡ್ಡ ದೊಡ್ಡ ಪೀಸಿನ ಮೀನುಗಳನ್ನೆಲ್ಲ ನಾಳೆ ದಿನ ಸಾರು ಮಾಡುವಂತೇಳಿ
ಇವತ್ತಿನ ದಿನ ನಾನು ಬೆರಕೆ ಸಾರೆಲ್ಲ ಮಾಡಿದ್ದೆ ನೋಡಿ, ಹಾಗಾಗಿ ಮತ್ತೆ ಸಾರನ್ನು ಮಾಡಿದ್ರೆ ಆ ಸಾರೆಲ್ಲ ಹಾಗೆ ಉಳಿದ್ಬಿಡ್ತದೆ ಹೇಳಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಮೀನನ್ನೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಡುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಿಟ್ಟನ್ನು ಹಾಕಿ ಇಟ್ಟರೆ ಚೆನ್ನಾಗಿ ಫ್ರೆಶ್ ಆಗೇ ಇರ್ತದೆ. ಹಾಗೆ ಸಣ್ಣ ಸಣ್ಣ ಇರುವಂಥ ಮೀನುಗಳನ್ನೆಲ್ಲ ಇವತ್ತಿನ ದಿನ ಫ್ರೈ ಮಾಡಲಿಕ್ಕೆ ಅಂತ ಇಟ್ಟು ನಾಳೆಗೆ ಇನ್ನು ಉಳಿದ ಮೀನನ್ನು ಸಾರು ಮಾಡಲಿಕ್ಕೆ ಅಂತ.